ಪರಿಹಾರದ ಬಿಡುಗಡೆಗೆ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದೆ ಸರ್ಕಾರ. ಇದಕ್ಕೆ ರೊಚ್ಚಿಗೆದ್ದ ರೈತರು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬರ ಪರಿಹಾರ ಬಿಡುಗಡೆಗೆ ಸರ್ಕಾರ ವಿಳಂಬ ನೀತಿ ತೋರ್ತಾ ಇದೆ, ಮೀನಾಮೇಷ ಎಣಿಸ್ತಾ ಇದೆ. ಸರ್ಕಾರದ ವಿರುದ್ಧ ಹಾವೇರಿ ಜಿಲ್ಲೆಯ ಅನ್ನದಾತರು ಧರಣಿಯನ್ನ ನಡೆಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ರೈತರು ಪ್ರತಿಭಟನೆಯನ್ನ ನಡೆಸಿದರು. ಮುರುಘರಾಜೇಂದ್ರ ಮಠದಿಂದ ಜಿಲ್ಲಾ ಕಚೇರಿವರೆಗೂ ಕೂಡ ಪ್ರತಿಭಟನೆಯನ್ನ ನಡೆಸಿದರು, ಮೆರವಣಿಗೆಯನ್ನ ನಡೆಸಿದರು. ಅಗಡಿ ಅಕ್ಕಿ ಮಠದ ಗುರುಲಿಂಗ ಸ್ವಾಮೀಜಿ ಧರಣಿಯಲ್ಲಿ ಉಪಸ್ಥಿತರಿದ್ದರು. ಬರ ಪರಿಹಾರವನ್ನ ಬಿಡುಗಡೆ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ, ರೈತರು ಕಂಗಾಲಾಗಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಈ ಒಂದು ಪರಿಹಾರ ಕೊಡೋದಕ್ಕೂ ಕೂಡ ಇಷ್ಟು ತಾರತಮ್ಯ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್ಕಾರದ ವಿರುದ್ಧ ಹಾವೇರಿ ಜಿಲ್ಲೆಯ ಅನ್ನದಾತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇವತ್ತ ಹಾವೇರಿಯಾಗ ಅನಿರ್ದಿಷ್ಟ ಅವಧಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡೇವಿ. ಕಾರಣ ಇಷ್ಟ, ಸರ್ಕಾರ MP ಎಲೆಕ್ಷನ್ ಮಾಡಕ್ ಹೊಂಟತೆ ಹೊರತು ರೈತರು ಯಾವ ಕಷ್ಟ ಆಗದಾರ ಅಂತ ಯಾವುದೇ ಕಾರಣಕ್ಕೂ ವಿಚಾರ ಮಾಡ್ತಾ ಇಲ್ಲ. ಇವ್ರು NDRF ಮತ್ತು SDRF ಅಂತ ಹೇಳಿ ರೂಲ್ಸ್ ಮಾಡ್ಕೊಂಡು ರೈತರಿಗೆ ಹಾಕ್ತವೆ ಅಂತಾರ. ಈ ಕ್ಷಣಕ್ಕೂ ಯಾವುದೇ ದುಡ್ಡು ಹಾಕಿಲ್ಲ. ನಾವು ಒತ್ತಾಯ ಮಾಡಕತ್ತೇವೆ ಅನ್ನೋದಕ್ಕೆ ಮಾನ್ಯ 2,000 ಹಾಕಾಕತ್ತಾರ ರಾಜ್ಯ ಸರ್ಕಾರದವ್ರು ಅಂತ ಕೇಳೇವಿ. ಮೊನ್ನೆ ಯಾವ ಒಂದು 4 ಮೊಬೈಲ್ಗೆ ಟ್ಯೂ ಅಂದವು, ಓಸರಿಗೆ ಅಂದಿಲ್ಲ. ಆ 2,000 ರೂಪಾಯಿದಾಗ ನಾವೇನು ಕೆಲಸ ಆಗಲ್ಲ, ಅದನ್ನ ನಾವು ವಿರೋಧ ಮಾಡ್ತೇವೆ. NDRF ಮತ್ತು SDRF ನಾರ್ಮ್ಸ್ ಪ್ರಕಾರ ಏನು 8,500 ಒಬ್ರು ಹೆಕ್ಟರ್ಗೆ, ಇನ್ನೊಬ್ರು 8,500, 15,000 ನಮ್ದು ಒಂದು ಹೆಕ್ಟರ್ಗೆ ಹಾಕಿದ್ರ ನಾವು ತಗಂತೇವೆ. ನಾವು ನಮ್ಮ ಡಿಮಾಂಡು ಎಕರೆಕ್ಕೆ 25,000 ಕೊಡೋಂತಿತ್ತು. ಇವ್ರು ಅಟ್ಲೀಸ್ಟ್ ಹೆಕ್ಟರ್ಗೆ 17,000 ಕೊಟ್ರ ತಗಂತೇವೆ. ಇಲ್ಲ ಅಂದ್ರೆ ನಾವು ಅದನ್ನ ತಿರಸ್ಕರಿಸ್ತೇವೆ. ಸರ್ಕಾರಕ್ಕೆ ಅದನ್ನು ವಾಪಸ್ ಕೊಡುವಂತ ಅಭಿಯಾನ ಮಾಡ್ತೇವೆ. ನಾವು ಇವತ್ತಿದ್ದ ಕುಂತವಿ, 25 ಮಟ್ಟ ಕುಂದಿರ್ತೇವೆ. 26ರೊಳಗೆ ನಮಗೆ ಬಗೆಹರಿಸಲಿಲ್ಲ ಅಂದ್ರೆ ಇವರು ಉಸ್ತುವಾರಿ ಸಚಿವರು ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಧ್ವಜ ಹಾರಿಸಕ್ ಬರಲ್ಲ, ಬಂದ್ರ ಅವಕಾಶ ಇಲ್ಲ. ನಾವು ಗಣರಾಜ್ಯೋತ್ಸವನ್ನ ಪ್ರೀತಿಸ್ತೇವೆ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.